ಗೆಟ್ ರೆಡಿ, ಸ್ಟಾರ್ಟ್. ಸಾಕ್ಷಿಯನ್ನು ಕರೆಸಿ ಪ್ರಮಾಣೀಕರಿಸಲಾಯಿತು, ದಿನಾಂಕ 5/12/2024. ಪರ. ಮುಖ್ಯ ವಿಚಾರಣೆ ಮಾನ್ಯ ಎಪಿಪಿಯವರಿಂದ. ಪರ. 1ನೇ ಆರೋಪಿ ನನ್ನ ಅಳಿಯ, ಉಳಿದ ಆರೋಪಿಗಳು ಅವರ ತಂದೆ ತಾಯಿ. ಚಾಸ 2ರಿಂದ 4 ಪರಿಚಯ ಇರುತ್ತಾರೆ, ಚಾಸ 1 ನನ್ನ ಮಗಳು, ಚಾಸ 5 ನನ್ನ ಗಂಡ, ಚಾಸ 7ರಿಂದ 9 ನನ್ನ ಮಕ್ಕಳು. ಚಾಸ 1 ಮತ್ತು ಆರೋಪಿಗಳ ನಡುವೆ ಯಾವುದೇ ಗಲಾಟೆ ಆಗಿರುವುದಿಲ್ಲ. ಆರೋಪಿಗಳು ನನಗೆ ಹಲ್ಲೆ ಮಾಡಿರುವುದಿಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಿಲ್ಲ, ಯಾವುದೇ ಪ್ರಾಣ ಬೆದರಿಕೆ ಹಾಕಿರುವುದಿಲ್ಲ. ಈ ಸಂಬಂಧ ನಾನು ಯಾವುದೇ ಹೇಳಿಕೆ ನೀಡಿರುವುದಿಲ್ಲ. ಪರ. ಈ ಹಂತದಲ್ಲಿ ಮಾನ್ಯ ಎಪಿಪಿ ರವರು ಸಾಕ್ಷಿಯನ್ನು ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಲು ವಿನಂತಿಸಿದ್ದು, ಮಾನ್ಯ ಸ.ಅ.ಅ. ರವರ ಮನವಿಯನ್ನು ಪರಿಗಣಿಸಿ ಸಾಕ್ಷಿಯನ್ನು ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಿ ಪಾಟಿ ಸವಾಲು ಮಾಡಲು ಅನುಮತಿ ನೀಡಲಾಯಿತು. ಪರ. ಪಾಟಿ ಸವಾಲು ಮಾನ್ಯ ಎಪಿಪಿ ರವರಿಂದ. ಪರ. ದಿನಾಂಕ 3/5/2018 ರಂದು ಚಾಸ 1 ಮತ್ತು 1ನೇ ಆರೋಪಿಯ ಮದುವೆ ಸಿದ್ದೇಶ್ವರಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಿಂದೂ ಸಂಪ್ರದಾಯದಂತೆ ಆಗಿತ್ತು ಎಂದರೆ ಸರಿ. ಆ ಸಂದರ್ಭದಲ್ಲಿ ನಾವು 1ನೇ ಆರೋಪಿಗೆ 16 ಗ್ರಾಂ ತೂಕದ ಕತ್ತಿನ
ಸರ ಮತ್ತು ಉಂಗುರ ಕೊಟ್ಟಿದ್ದೆವು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಚಾಸ 1 ರವರಿಗೆ ಸುಮಾರು 33 ಗ್ರಾಂ ತೂಕದ ಚಿನ್ನದ ಒಡವೆಗಳನ್ನು ಕೊಟ್ಟಿದ್ದೆವು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. 1ನೇ ಆರೋಪಿ ಚಾಸ 1 ರವರ ಜೊತೆ 1 ತಿಂಗಳ ಕಾಲ ಸಂಸಾರ ಮಾಡಿದ್ದು, ನಂತರ ಕಾರು ತೆಗೆದುಕೊಳ್ಳಲು 85,000 ಹಣ ತರುವಂತೆ ಹೇಳಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ಹಣವನ್ನು ಚಾಸ 1 ರವರು ನನ್ನ ಮಗ ಚಾಸ 8 ರವರಿಂದ ಪಡೆದುಕೊಂಡು ಆರೋಪಿಗೆ ಕೊಟ್ಟಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಇದಾದ ನಂತರ ಆರೋಪಿಗಳು ಇನ್ನೂ ಹೆಚ್ಚಿನ ಹಣ ತರುವಂತೆ ಗಲಾಟೆ ಮಾಡಿ ಕೈಯಿಂದ ಹಲ್ಲೆ ಮಾಡಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಆರೋಪಿಗಳು ಚಾಸ 1 ರವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಈ ವಿಚಾರವನ್ನು ನಮಗೆ ಚಾಸ 1 ರವರು ದೂರವಾಣಿ ಕರೆ ಮಾಡಿ ತಿಳಿಸಿದ್ದೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಂತರ ನಾನು ಮತ್ತು ಇತರರು ಆರೋಪಿಗಳಿಗೆ ಬುದ್ಧಿವಾದ ಹೇಳಿದ್ದೆವು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ದಿನಾಂಕ 3/3/2022 ಸಂಜೆ 6:30 ಗಂಟೆಗೆ 1ನೇ ಆರೋಪಿ ಮನೆಗೆ ಬಂದಿದ್ದು, 1ರಿಂದ 3ನೇ ಆರೋಪಿಗಳು ಸೇರಿಕೊಂಡು ಚಾಸ 1 ರವರನ್ನು ಉದ್ದೇಶಿಸಿ, ನೀನು ಮನೆಯಲ್ಲಿ ಇದ್ದೀಯಾ ಎಂದು ಕೆಟ್ಟ ಪದಗಳಿಂದ ಬೈದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಅದೇ ರೀತಿ
ಕೈ ಮುಷ್ಟಿಯಿಂದ ಗಂಟಲು ಮತ್ತು ಎದೆಗೆ ಹಲ್ಲೆ ಮಾಡಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಆರೋಪಿಗಳು ಚಾಸ 1 ರವರ ತಲೆಯನ್ನು ಹಿಡಿದು ಗೋಡೆಗೆ ಹೊಡೆದಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಂತರ ಆರೋಪಿಗಳು ಚಾಸ 1 ರವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಂತರ ಚಾಸ 1 ರವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ದಿನಾಂಕ 7/3/2022 ಹೇಳಿಕೆ ನೀಡಿದ್ದೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸದರಿ ಹೇಳಿಕೆಯನ್ನು ನೀಪೆ 4 ಎಂದು ಗುರುತಿಸಲಾಯಿತು. ಫುಲ್ ಸ್ಟಾಪ್. ಆರೋಪಿಗಳು ಮತ್ತು ನಾವು ರಾಜಿ ಮಾಡಿಕೊಂಡಿದ್ದೇವೆ ಎಂದರೆ ಸರಿ. ಫುಲ್ ಸ್ಟಾಪ್. ಸದರಿ ರಾಜಿಯಂತೆ ಪರಸ್ಪರ ಒಪ್ಪಿಗೆಯ ವಿಚ್ಛೇದನ ಪಡೆಯಲು ಒಪ್ಪಿಕೊಂಡಿದ್ದೇವೆ ಎಂದರೆ ಸರಿ. ಫುಲ್ ಸ್ಟಾಪ್. ಆ ಕಾರಣದಿಂದ ಆರೋಪಿಗಳ ಪರವಾಗಿ ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಪರ ಬ್ರಾಕೆಟ್ ಮರು ವಿಚಾರಣೆ ಇಲ್ಲ. ಬ್ರಾಕೆಟ್ ಕ್ಲೋಸ್.